2.84 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥ ಒತ್ತಾಯ ಪ್ರತಿಭಟನೆ ರಾಜ್ಯದಲ್ಲಿ ನಡೀತಾ ಇದ್ರೆ, ಮತ್ತೊಂದೆಡೆ ಸಿಎಂ ನಿವಾಸದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆಯಾಗ್ತಾ ಇದೆ. ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಚಿವರು ಈ ಸಭೆಯಲ್ಲಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿ ಸಂಬಂಧ ಸಚಿವರ ಅಭಿಪ್ರಾಯವನ್ನು ಸಿಎಂ ಪಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ಮುನಿಯಪ್ಪ ಇವರೆಲ್ಲ ಸಭೆಯಲ್ಲಿದ್ದಾರೆ. ಇಲ್ಲಿ ಒಳ ಮೀಸಲಾತಿನ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಒಳ ಮೀಸಲಾತಿಯ ಸಮಸ್ಯೆ ಏನಿದೆ, ಆ ತಾಂತ್ರಿಕ ಸಮಸ್ಯೆ, ಅದನ್ನು ಬಗೆಹರಿಸದೆ ಉದ್ಯೋಗಗಳ ನೇಮಕ ಪ್ರಕ್ರಿಯೆಗಳು ಕೂಡ ಆಗಲ್ಲ. ಸೊ ಇದನ್ನು ಸರಿ ಮಾಡಬೇಕು ಮೊದಲು, ನಂತರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಸೊ ಇದನ್ನು ಹೆಂಗೆ ಸರಿ ಮಾಡಬೇಕು, ಇದರ ಬಗ್ಗೆ ಸದ್ಯ ಸಭೆಯಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈಗ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅಂತಾದ್ರೆ ಒಳ ಮೀಸಲಾತಿಯ ತಾಂತ್ರಿಕ ಸಮಸ್ಯೆಗಳು ಬಗೆಹರಿಬೇಕು. ಇವತ್ತೇನಾದ್ರೂ ಡಿಸಿಷನ್ ಆಗತ್ತಾ ಇಲ್ಲಿ? ರಕ್ಷತಾ, ಬಹಳ ಪ್ರಮುಖವಾಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಏನೋ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ವು. ಅದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡುವ ಮೂಲಕ ಒಳ ಮೀಸಲಾತಿಯ ಗೊಂದಲ ಬಗೆಹರಿತಾ ಇಲ್ಲ, ಅದರ ಇದು ಕೂಡ ಒಂದು ಕಾರಣ ಅನ್ನುವಂತ ಒಂದು ಸಬೂಬನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ಕ್ಯಾಬಿನೆಟ್ ಸಭೆ ಇದೆ. ಈ ಒಂದು ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಪೂರಕವಾಗಿ ಇವತ್ತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ದಲಿತ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸೇರಿದಂತ ಎಲ್ಲಾ ಸಚಿವರನ್ನ ತಮ್ಮ ಮನೆಗೆ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ. ಈ ಒಂದು ನಿವಾಸದಲ್ಲಿ ಇದೀಗ ಸಭೆ ಆರಂಭ ಆಗಿದೆ. ಈ ಒಂದು ಒಳ ಮೀಸಲಾತಿಯ ಗೊಂದಲ ಕೋರ್ಟ್ ನಲ್ಲಿ ಇದೆ. ಅದರ ಜೊತೆಯಲ್ಲಿ ಅತ್ತ ಧಾರವಾಡದಲ್ಲೂ ಕೂಡ ಉದ್ಯೋಗಾಕಾಂಕ್ಷಿಗಳು ಬಹಳ ಪ್ರಬಲವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಸಂಜೆ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವಾಗಿ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ವಿಚಾರವಾಗಿ ಇದೀಗ ಸಭೆ ಆರಂಭ ಆಗಿದೆ. ಸಭೆ ನಡೀತಾ ಇದೆ. ಸಭೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಈ ಒಂದು ಸಭೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್, ಎಸ್.ಸಿ. ಮಹದೇವಪ್ಪ, ಪ್ರಿಯಾಂಕ ಖರ್ಗೆ ಮತ್ತು ಕೆ.ಎಚ್. ಮುನಿಯಪ್ಪ ಸೇರಿದಂತೆ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂತಹ ಎಲ್ಲಾ ಸಚಿವರುಗಳು ಕೂಡ ಬಂದಿದ್ದಾರೆ. ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಭೆ ಮುಗಿದ ಬಳಿಕ ಬಹುಶಃ ಯಾರಾದ್ರೂ ಸಚಿವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ರೆ ಏನೆಲ್ಲ ಚರ್ಚೆ ಆಯ್ತು ಅನ್ನುವ ವಿಚಾರ ತಿಳಿಯಬಹುದು. ಮತ್ತು ಸಂಜೆ ಕ್ಯಾಬಿನೆಟ್ ನಲ್ಲೂ ಕೂಡ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು, ಯಾವ ನಿರ್ಧಾರವನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಬೇಕು ಅನ್ನುವ ಒಂದು ನಿರ್ಧಾರ ಕೂಡ ಈ ಒಂದು ಸಭೆಯಲ್ಲಿ ಆಗಬಹುದು. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.